ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಂಡೇ ಅಂದರೆ ಯಾವ ವಿಡಿಯೋನ ಹಾಕಿಲ್ಲ, ಮಾಡಿದ್ದೀನಿ ಬಟ್ ಎಡಿಟ್ ಆಗಿಲ್ಲ. ಅದಕ್ಕೋಸ್ಕರ ಯಾವ ವಿಡಿಯೋನ ಹಾಕೋಕ್ಕಾಗಿಲ್ಲ. ಹಾಗೆ ಒಂದು ರಿಕ್ವೆಸ್ಟ್ ಬಂದಿದ್ದು ಹೇರ್ ಕಟ್ ವಿಡಿಯೋ ಹಾಕಿ ಅಕ್ಕ ಅದು ಅಂತ. ಅದಕ್ಕೋಸ್ಕರ ಆ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಮುಂದೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಕೂಡ ಯಾವ ವಿಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾನೆ. ಎಡಿಟಿಂಗ್ ಮಾಡೋದು ಹಾಗೆ ಇದೆ. ಹಾಗೆ ಇದನ್ನು ಅಪ್ಲೋಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನಮ್ಮ ಮನೇಲಿ ಹೇರ್ ಕಟ್ ವಿಡಿಯೋ ಗೊತ್ತಿಲ್ಲ, ಬಟ್ ಅವ್ರು ಕೇಳಿದ್ರಿಂದ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಇಷ್ಟೊತ್ತ ಇದೆ ಮಾಡುವಾಗ, ಬಟ್ ಅವ್ರು ಕೇಳಿದ್ರೆ ಅಲ್ವಾ ಬಿಡೋಕ್ಕಾಗಲ್ಲ ಅಂತ ಹೇಳಿ. ಹಾಗೆ ನಾನು ಕೂಡ ಕಟ್ ಮಾಡಿಸ್ಬೇಕಂತ ತುಂಬ ದಿನದಿಂದ ಇದೆ. ಅದಕ್ಕೋಸ್ಕರ ಮಾಡೋಣ ಅಂದ್ಕೊಂಡು ಟ್ರೈ ಮಾಡ್ತೀನಿ. ಹೇಗೆ ಅಂತ ಗೊತ್ತಿಲ್ಲ, ಟ್ರೈ ಮಾಡೋಣ. ಈ ಹೇರ್ ಕಟ್ ಮಾಡೋಕ್ಕೆ ಮೊದಲೇನಾಗಬೇಕಾದ್ರೆ ನಮ್ಮ ಸ್ಪ್ರೇ ಮಾಡಿ ಏನಾಗಬೇಕು. ಹಾಗೆ ಬಾಚ್ಕೊಂಡು ಮತ್ತು ಹೇರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಒಟ್ಟಿಗೆ ನೀರು ಕತ್ತಿ ತುಂಬ ಶಾರ್ಪ್ ಆಗಿದೆ, ಸ್ವಲ್ಪ ಇದಾಗಿರೋದು ಬೇಡ, ಯಾಕಂದರೆ ಹೆಚ್ಚು ಚಾಲ ಚೆನ್ನಾಗಿಲ್ಲ. ಅದಕ್ಕೋಸ್ಕರ ಶಾರ್ಪ್ ಆಗಿರೋ ಕತ್ತಿ ತೊಗೊಂಡಿದ್ದೀನಿ ನಾನು. ಮೊದಲನೇದಾಗಿ ಏನಪ್ಪ ಮಾಡಬೇಕಂದ್ರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಕೂದಲನ್ನ ನಾನು ತೆಗೆದಿದ್ದೀನಿ. ಯಾವ ಶೇಪ್ ಇಲ್ಲ, ಒಂದು ನೆನಪಾಗುತ್ತೆ. ಏನಪ್ಪ ಅಂದರೆ ಕೂದಲು ಎಷ್ಟು ಚೆನ್ನಾಗಿ ಮಾತಾಡುತ್ತೆ, ಹಾಗೆ ಸ್ಪ್ರೇ ಮಾಡ್ತಾ ಹೇಳ್ತೀನಿ. ಒಂದು ನೆನಪಾಗುತ್ತೆ. ಏನಪ್ಪ ಅಂದರೆ ಅವಾಗ ಕಟ್ ಮಾಡುವಾಗ ಎಲ್ಲೋ ಒಂದು ಸ್ವಲ್ಪ ಏನು ಮಾಡಿದ್ರೆ ಸ್ವಲ್ಪ ಸಣ್ಣ ಕಟ್ ಮಾಡ್ತೀನಿ ಅಂತ ಹೇಳಿ ಸ್ವಲ್ಪ ಕಟ್ ಮಾಡ್ತಿದ್ದಾರೆ. ನಾನು ಅದು ಕೇಳಿದ್ದೆ ಅಲ್ವಾ, ನಾನು ಸ್ವಲ್ಪ ಬೇಕು, ತುಂಬ ಬೇಡ, ತುಂಬ ಕಟ್ ಮಾಡಬೇಡಿ ಅಂತ ಹೇಳಿದ್ದೆ ಅಲ್ವಾ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಲೆವೆಲ್ ಬರಬೇಕಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಕಟ್ ಮಾಡಿದ್ದಾರೆ. ನಾನು ಅವತ್ತು ಇಡೀ ನೆಲ ಮೇಲೆಲ್ಲ ಬಿದ್ದು ಒದ್ದಾಡ್ಬಿಟ್ಟಿದ್ದೆ. ನಾನು ಕೂದಲು ಕಟ್ ಮಾಡಿದ್ರು ಅಮ್ಮ, ನನ್ನ ಕಟ್ ಮಾಡಿದ್ರು ಅಮ್ಮ ಅಂತ ಅಪ್ಪನ ಹತ್ರ ಹೇಳಿ ಅರ್ಧ ಕುತ್ಕೊಬಿಟ್ಟಿದ್ದೆ. ಈಗ ನೆನಪಾಗುತ್ತೆ. ಹಾಗೆ ಹೀಗೆ ಸ್ವಲ್ಪ ಕೂದಲು ಇದು ಮಾಡಿಕೊಂಡು ಸ್ವಲ್ಪ ಹಸಿ ಮಾಡ್ಕೊಳ್ಳೋಣ. ನೀವು ಏನಾದರೂ ಸ್ನಾನ ಮಾಡಿ ಬನ್ನಿ, ಹಸಿ ಇದ್ರೆ ಪರವಾಗಿಲ್ಲ. ಬಟ್ ಕೂದಲು ಸ್ವಲ್ಪ ವೆಟ್ಟಾಗಿದೆ, ಚೆನ್ನಾಗಿ ಸ್ವಲ್ಪ ಇದಿದೆ ಅಂದರೆ ಆ ಥರ ಇದೆ. ಅದಕ್ಕೋಸ್ಕರ ಈ ಥರ ಹಸಿ ಮಾಡ್ಕೊತಾರೆ. ಕೂದಲನ್ನ ಹಸಿ ಮಾಡ್ಕೊಂಡ ನಂತರ ಈ ಥರ ಸಿಕ್ಕಿಲ್ಲದೆ ನೀಟಾಗಿ ಬಾಚ್ಕೋಬೇಕು. ಯಾಕಂದರೆ ಸಿಕ್ಕಿದ್ರೆ ಕೊಂದು ಕೂದಲು ಚಿಕ್ಕಾಗಿರುತ್ತೆ ಅಲ್ವಾ, ಅದೊಂದು ಕೂದಲು ಉದ್ದ ಇರುತ್ತೆ, ಒಂದು ಕೂದಲು ಗಿಡ್ಡ ಇರುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಯಾವುದೇ ರೀತಿ ಸಿಕ್ಕಿಲ್ಲದೆ ಇರ್ತಾರೆ ನೀಟಾಗಿ ಬಾಚ್ಕೋಬೋದು. ನನ್ನ ಕೂದಲು ಇಷ್ಟು ಉದ್ದ ಇದೆ, ಕಟ್ ಮಾಡುವಾಗ ತುಂಬಾ ಬೇಜಾರಾಯಿತು. ಬಟ್ ಅದು ಕಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬೇಜಾರು ಮಾಡೋದಕ್ಕಿಂತ ಖುಷಿ ಜಾಸ್ತಿ ಆಯಿತು ನನಗೆ. ಮತ್ತು ಈ ಥರ ಹಿಂಗಡೆಯಿಂದ ಒಂದು ಸಲ ನೀರನ್ನ ಸ್ಪ್ರೇ ಮಾಡ್ಕೋತೀನಿ. ಯಾಕಂದರೆ ಹಿಂಗಡೆ ಕೂದಲೆಲ್ಲ ಮುಂದ್ಗಡೆ ಬಂದು ಫಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ ಮೇನಾಗಿ ಕಟ್ ಮಾಡೋದೇ ಈ ಪಾರ್ಟಿಂದ. ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಸ್ಪ್ರೇ ಮಾಡಿಕೊಂಡು ನಂತರ ಬಾಚ್ಕೊತೀನಿ. ಇದರಲ್ಲೂ ಕೂಡ ಯಾವುದೇ ರೀತಿ ಸಿಕ್ಕಿರಬಾರ್ದು, ಆ ಥರ ನೀಟಾಗಿ ಬಾಚ್ಕೋಬೇಕು. ನೀಟಾಗಿ ಬಾಚ್ಕೊಂಡ್ರೇ ಕ್ಲೀನಾಗಿ ಕಟ್ ಮಾಡಲಿಕ್ಕಾಗೋದು. ಅದಕ್ಕೋಸ್ಕರ ಕಟ್ ಮಾಡುವಾಗ ಅಷ್ಟೇನು ಕಷ್ಟ ಅನಿಸಿಲ್ಲ, ನನಗೆ ಈಸಿ ಅನ್ನಿಸ್ತು. ಯಾಕಂದರೆ ಬರೀ 3 ಸ್ಟೆಪ್ ಇರೋದಲ್ವ, ಅದಕ್ಕೋಸ್ಕರ ಬರೀ 3 ಸ್ಟೆಪ್ಪಲ್ಲಿ ಲೇಯರ್ ಕಟಿಂಗ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಹೇಗೆ ಅಂತ ಫುಲ್ ಎಂಡಿಂಗ್ವರೆಗೂ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಥರ ನೀಟಾಗಿ ಬಾಚ್ಕೊಂಡು ಒಂದು ರಬ್ಬರ್ ಬ್ಯಾಂಡಿಂದ ಫಿಕ್ಸ್ ಮಾಡ್ಕೋತೀನಿ. ಆದಷ್ಟು ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಕೂದಲು ಅಲ್ಲಾಡಬಾರ್ದು, ಅಂದರೆ ಈಗ ಲೂಸ್ ಆಗಬಾರ್ದು. ಆ ರೀತಿ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕು. ಒಂದು ಕಡೆ ಲೂಸಾಗಿ ಒಂದು ಕಡೆ ಟೈಟ್ ಆದರೆ ಏನಾಗುತ್ತೆ ಅಂದರೆ ಒಂದು ಕಡೆ ಲೆವೆಲಾಗಿ ಕಟ್ಟಾಗಿರುತ್ತೆ, ಮತ್ತೊಂದು ಕಡೆ ನೀಟಾಗಿ ಕಟ್ಟಾಗಿರಲ್ಲ. ಮೇನ್ ಕೂದಲು ಈ ಬೇಸ್ ಇದು ಬರೋದೇ ಇಲ್ಲಿಂದ ಅಲ್ವಾ, ಫಸ್ಟಿಂದನೇ ಅಲ್ವಾ ಸ್ಟಾರ್ಟ್ ಆಗೋದು. ಅದಕ್ಕೋಸ್ಕರ ಇದನ್ನ ನೀಟಾಗಿ ಟೈಟಾಗಿ ಕಟ್ ಮಾಡ್ಕೋತೀನಿ ನಾನು.
ಥರ ಒಂದು ಸ್ವಲ್ಪ ಎಳೆದ್ಬಿಟ್ಟು ಟೈಟ್ ಮಾಡಿಕೊಂಡ್ರೆ ಆರಾಮಾಗಿ ಇದು ಮಾಡ್ಕೋಬೋದು, ಎಲ್ಲೂ ಕೂಡ ಸಿಕ್ಕಾಗಿರಲ್ಲ. ಯಾಕಂದರೆ ಆಲ್ರೆಡಿ ನೀರು ಹಾಕಿದ್ದು ಮಾಡಿರ್ತೀವಲ್ವ. ಬರೀ ಒಣ ಕೂದಲಾದರೆ ಒಂಚೂರು ಎಳೆದಾಗ ಮೇಲೆ ಹೋಗಿಬಿಡುತ್ತೆ. ಬಟ್ ಈ ಥರ ಹಸಿ ಮಾಡ್ಕೊಂಡಾಗ ಟೈಟಾಗಿರುತ್ತೆ, ಎಲ್ಲೂ ಮೇಲೆ ಹೋಗೋದಿಲ್ಲ. ಈ ಥರ ಮತ್ತೊಂದು ಸಲ ನೀಟಾಗಿ ಬಾಚಿಕೊಂಡು ಲೆವೆಲಾಗಿ ಒಂದು ಸಲ ನೋಡ್ಕೋಬೇಕು. ಲೆವೆಲಾಗಿ ನೋಡಿಕೊಂಡು ಬೇಕಾದರೆ ಮತ್ತೊಂದು ಸಲ ಸ್ಪ್ರೇ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಕೂದಲು ಒಂದು ಸ್ವಲ್ಪ ರಫ್ ಇದೆ, ನನ್ನ ಕೂದಲು ಬೇಗ ಒಣಗಿಬಿಡುತ್ತೆ. ಅದಕ್ಕೋಸ್ಕರ ಮತ್ತೊಂದು ಸಲ ನೀಟಾಗಿ ಸ್ಪ್ರೇ ಮಾಡಿಕೊಂಡು ನಂತರ ಮತ್ತೊಂದು ಸಲ ಬಾಚಿಕೊಂಡು ಒಂದು ಕಡೆ ಒಂದು 2 ಬೆರಳಲ್ಲಿ ಹಿಡ್ಕೋತೀನಿ ಕೂದಲನ್ನ. ಆದಷ್ಟು ಲೆವೆಲಾಗಿ ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಮತ್ತು ಲೆವೆಲಾಗಿ ಬರಲಿಲ್ಲ ಅಂದರೆ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಬರೀ ಜಾಸ್ತಿ ಏನು ಬೇಡ, ಬರೀ 2 ಕೈಯಲ್ಲಿ 2 ಬೆರಳಲ್ಲಿ ಹೀಗೆ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಕೂದಲು ಕಟ್ ಮಾಡಿದಾಗ. ನಾನು ಫಸ್ಟ್ ಮೇಲ್ ಮಾಡೋಣ ಅಂತ ಅಂದ್ಕೊಂಡೆ, ಅದರಲ್ಲಿ ಮೇಲ್ಗಡೆ. ಆಮೇಲೆ ಅನ್ನಿಸ್ತು ಬೇಡ, ಅಷ್ಟುದ್ದ ಬೇಡ ಅಂತ. ಎಷ್ಟಿದು ಬೇಜಾರಾಗುತ್ತೆ ಅಲ್ವಾ. ತುಂಬ ಇಷ್ಟಪಟ್ಟು ಬೆಳೆಸಿರ್ತೀವಿ ಕೂದಲನ್ನ, ಈ ಥರ ಕಟ್ ಮಾಡುವಾಗ ತುಂಬ ಬೇಜಾರಾಗುತ್ತೆ ಅಂತ. ಬರುತ್ತೆ, ನನಗೇನು ಕೂದಲು ಬರೋದೇನು ಪ್ರಾಬ್ಲಮ್ ಇಲ್ಲ, ಬೇಗ ಬಂದುಬಿಡುತ್ತೆ. ಆದರೆ ನಾನು 5 ವರ್ಷ ಆಯಿತು ಕೂದಲು ಕಟ್ ಮಾಡಿಸಿ, ಅಲ್ಲಿಂದ ಇಲ್ಲಿವರೆಗೂ ಒಂದು ಸಲನೂ ಕೂದಲು ಕಟ್ ಮಾಡಿಸಿರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗ್ತಿತ್ತು ಅಷ್ಟೇ. ಬೇಜಾರು ಅನ್ನೋದಕ್ಕಿಂತ ಹೇಗಾಗುತ್ತೋ ಏನೋ ಅನ್ನೋ ಹೆದರಿಕೆ ಇತ್ತು. ಆಮೇಲೆ ಒಂದು ಕಡೆ ನೋಡಿಕೊಂಡು ಎಷ್ಟು ಬೇಕಷ್ಟು ನೀಟಾಗಿ ಕಟ್ ಮಾಡ್ಕೋಬೋದು. ಕರೆಕ್ಟಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮತ್ತೆ ಕೂದಲು ಹಿಂದೆ ಮುಂದೆ ಜಾರಿದ್ರೂ ಪ್ರಾಬ್ಲಮ್ ಆಗಿಲ್ಲ. ಮತ್ತೊಂದು ಸಲ ನೀಟಾಗಿ ಕೂದಲು ಬಾಚಿಕೊಂಡು ಮತ್ತಲ್ಲೇ ಕರೆಕ್ಟಾಗಿ ಹಿಡ್ಕೊಂಡ್ರೆ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಮತ್ತೊಂದು ಸ್ವಲ್ಪ ನೋಡಿಕೊಂಡು ಕಚ್ಚಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೀಟಾಗಿ ಅದೊಂಥರ ಡಿಸೈನ್ ಬರುತ್ತೆ. ನೋಡಿ ನಾನು ತೋರಿಸ್ತೀನಿ. ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಕಚ್ಚು ಅಂತ ಕಟ್ ಮಾಡಿದ್ರೆ ಆಯಿತು. ನನಗೆ ಕೂದಲು ಅಡ್ಡ ಬರ್ತಾಯಿತ್ತು, ಕಾಣಿಸ್ತಾನೆ ಇರಲಿಲ್ಲ ಸರಿಯಾಗಿ, ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೆ. ಈ ಥರ ನೀಟಾಗಿ ಕಚ್ಚು ಅಂತ ಕಟ್ ಮಾಡ್ಕೋಬೋದು. ಇದು ಫಸ್ಟ್ ಸ್ಟೆಪ್. ಅಂದರೆ ಈ ಥರ ಕಟ್ ಮಾಡೋದ್ರಲ್ಲಿ ಇದು ಮೊದಲನೇ ಸ್ಟೆಪ್ಪು. ನೋಡಿ ಬಿಚ್ಚಿ ನೋಡ್ಕೋಬೋದು. ಒಂದ್ಸಲ ಬಾಚ್ಕೊಂಡು ನೋಡ್ಕೊಳ್ಳಿ, ಲೆವೆಲ್ ಇದೆಯಾ, ಎಲ್ಲರೂ ಕೂದಲು ಏನಾದರೂ ಉದ್ದ ಗಿಡ್ಡ ಇದೆಯಾ ಅಂತ. ನನ್ನ ಉದ್ದ ಗಿಡ್ಡ ಏನಿರಲಿಲ್ಲ, ಅದಕ್ಕೋಸ್ಕರ ನೀಟಾಗಿ ಬಾಚಿಕೊಂಡು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಇಲ್ಲೊಂದು ಸ್ವಲ್ಪ ಫುಲ್ ಕೂದಲು ನಾವು ಮುಂದೆ ಹಾಕಿರೋದ್ರಿಂದ ಸರಿಯಾಗಿ ಕಾಣಿಸ್ಲಿಲ್ಲ ಅಂತ ನೀಟಾಗಿ ತಲೆ ಬಾಚ್ಕೊಂಡು ಬಂದೆ. ಮತ್ತೊಂದು ಸಲ ಇದು ಮಾಡುವಾಗ ಪೂರ ತಲೆ ಬಾಚ್ಕೊಂಡು ತೋರಿಸಿದ್ದೀನಿ, ಯಾಕಂದರೆ ನನ್ನ ಕೂದಲು ಅಷ್ಟು ರಫ್ ಆಗಿಬಿಟ್ಟಿದೆ. ಯಾಕಂತ ಗೊತ್ತಿಲ್ಲ, ಏನು ಕಾರಣ ಅನ್ನೋದೇ ಗೊತ್ತಿಲ್ಲ. ಮೊದಲಿಂದ ನನ್ನ ಕೂದಲು ಹೀಗೆ ಇತ್ತ ಅಂತಲೂ ಗೊತ್ತಿಲ್ಲ, ಹಾಗೆ ಅನಿಸ್ಬಿಟ್ಟಿದೆ. ಬಟ್ ಇತ್ತೀಚೆಗೆ ಯಾಕೋ ಸಿಕ್ಕಾಪಟ್ಟೆ ರಫ್ ಅನ್ನಿಸ್ತಾ ಇದೆ ನನ್ನ ಕೂದಲು. ಅದಕ್ಕೆ ಏನಾದ್ರು ಕಂಡೀಷನರ್ ಯಾವ್ದಾದ್ರು ಯೂಸ್ ಮಾಡೋಣ ಅಂದ್ಕೊಂಡಿನಿ. ಫ್ರಂಟ್ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು, ಒಂಥರ ಯು ಶೇಪಲ್ಲಿ ಏರ್ ಕಟ್ಟಿಂಗಾಗಿ ಬಂದಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಎರಡನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕಂದ್ರೆ ಕಿವಿ ಮೇಲ್ಗಡೆಯಿಂದ ಒಂಚೂರು ತಕ್ಕೋಬೇಕು. ಕಿವಿ ಮೇಲ್ಗಡೆ ಲೆವೆಲ್ಲಾಗಿ ಬರಬೇಕು, ಅಂದರೆ ಅಷ್ಟು ಕೂದಲು ಚೂರಲ್ಲ. ಕಿವಿ ಮೇಲ್ಗಡೆಯಿಂದ ಎಷ್ಟು ಕೂದಲು ಸಿಗುತ್ತೋ ಅಷ್ಟನ್ನು ತಗೊಂಡು ಮತ್ತೆ ನೀಟಾಗಿ ಮತ್ತು ಮುಂದ್ಗಡೆ ಹಾಕ್ಕೊಂಡು ನೀಟಾಗಿ ತಲೆ ಬಾಚ್ಕೋಬೇಕು. ಯಾಕಂದರೆ ಅದೊಂಥರ ಸ್ಟೆಪ್ಪಾಗಿ ಬರಬೇಕಲ್ವ, ಅದಕ್ಕೋಸ್ಕರ. ನೋಡಿ ನಾನು ಇಲ್ಲಿ ತೋರಿಸ್ತೀನಿ. ಈ ಥರ ನೀಟಾಗಿ ಮತ್ತು ಇಲ್ಲಿ ನಾನು ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಬಟ್ ಎಡಿಟಿಂಗಲ್ಲಿ ನಾನು ಕಟ್ ಮಾಡಿದ್ದೀನಿ, ಪದೇ ಅದು ತೋರಿಸೋದು ಸರಿಯಾಗಲ್ಲ ಅಂತ ಕಟ್ ಮಾಡಿದ್ದೀನಿ ಅಷ್ಟೇ. ಈ ಥರ ನೀಟಾಗಿ ಎಲ್ಲೂ ಒಂಚೂರು ಇದಾಗಿರ್ಬಾರ್ದು, ಆ ಥರ ನೀಟಾಗಿ ಬಾಚಿಕೊಂಡು ಮತ್ತೊಂದು ಸಲ ಈ ಥರ ಫಸ್ಟ್ ಕಟ್ ಮಾಡಿದ್ದೀವಲ್ವ, ಆಲ್ರೆಡಿ ಅದು ನೀಟಾಗಿ ಸಿಕ್ಕತ್ತೆ ಫಸ್ಟ್ ಕಟ್ ಮಾಡಿರೋದ್ರಿಂದ. ಈ ಥರ ನೀಟಾಗಿ ಬಾಚಿಕೊಂಡು ಮತ್ತೊಂದು ಸಲ ಟೈ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಟೈ ಮಾಡ್ಕೊಂಡಿದ್ದೀನಿ. ಮತ್ತೇನಂತ ಈ ಥರ ಲೆವೆಲಾಗಿ ಬರಬೇಕು, ಆ ಥರ ನೀಟಾಗಿ ಫಿಕ್ಸ್ ಮಾಡ್ಕೋಬೋದು. ಮತ್ತು ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೊತೀನಿ, ಹೇಳಿದ್ನಲ್ಲ ಆವಾಗಲೇ ಕೂದಲು ರಫ್ ಇದೆ ಅಂತ, ಅದಕ್ಕೋಸ್ಕರ ನೀಟಾಗಿ ಸ್ಪ್ರೇ ಮಾಡಿಕೊಂಡು ಮತ್ತೆ ಅದೇ ರೀತಿ ಬಾಚಿಕೊಂಡು ಮತ್ತೆ 2 ಬೆರಳಲ್ಲಿ ಇಟ್ಕೋತೀನಿ.
ಸೇಮ್ ಫಸ್ಟ್ನೇ ಪ್ರೊಸೀಜರ್ ಹೇಗೆ ಮಾಡಿದ್ನೋ ಅದೇ ರೀತಿ ಅದನ್ನು ಕಟ್ ಮಾಡಿಕೊಂಡು ಅಲ್ಲೂ ಕೂಡ ಕಚ್ಚ ಅನ್ನೋ ರೀತಿ ಕಟ್ ಮಾಡ್ಕೋತೀನಿ. ಇದು ತುಂಬ ಜಾಸ್ತಿ ಇತ್ತು ಅಂದರೆ ಮತ್ತೆ ಸ್ವಲ್ಪ ಕೆಳಗಿಡ್ತೀನಿ. ಆಲ್ರೆಡಿ ಫಸ್ಟ್ ಕಟ್ ಮಾಡಿರೋದ್ರಿಂದ ಇದನ್ನು ಸ್ವಲ್ಪ ಗಿಡ ಸಿಗುತ್ತೆ ಕೂದಲು, ಅದಕ್ಕೋಸ್ಕರ ಈ ಥರ ಲೈಟಾಗಿ ಒಂದು ಸ್ವಲ್ಪ ಕಟ್ ಮಾಡ್ಕೋತೀನಿ ಲೆವೆಲಾಗಿ. ಬೇಕಾದ್ರೆ ನೀವು ಜಾಸ್ತಿನೂ ಕಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ನಾನು ಕೂದಲು ಮೇಲೆ ಪ್ರೀತಿ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ಕೋತೀನಿ ಅಷ್ಟೇ. ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ಮತ್ತು ಕಚ್ಚ ಅನ್ನೋದೈತೆ ಕಟ್ ಮಾಡ್ಕೋತೀನಿ. ಅದು ತೋರಿಸಿದ್ದೀನಿ, ಬಟ್ ಫುಲ್ಲು ಸ್ವಲ್ಪ ಉದ್ದ ಇರೋದ್ರಿಂದ ಅಷ್ಟು ಕಾಣಿಸಿಲ್ಲ ಅನ್ಕೊತೀನಿ. ನೋಡಿ ಈ ರೀತಿ ನೀಟಾಗಿ ಕಚ್ಚನ್ನು ಕಟ್ ಮಾಡ್ಕೋತೀನಿ. ಇದು ಎರಡನೇ ಭಾಗನೂ ಕಟ್ಟಾಯಿತು. ಮತ್ತೊಂದು ಸಲ ರಬ್ಬರ್ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬಟ್ ಎರಡನೇ ಸಲ ಕಟ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಕೂದಲು ಸ್ವಲ್ಪ ಗಿಡ್ಡಾದಾಗ ಅನಿಸುತ್ತೆ ನನಗೆ. ಹಾಗೆ ಕಾಣಿಸ್ತಾ ಇತ್ತು, ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಖುಷಿ ಆಯಿತು. ನೋಡ್ಬೋದು ಯಾವಾಗಿನಕ್ಕಿಂತ ಇವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನೀವು ಕೂದಲು ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಕೂದಲು ಸ್ವಲ್ಪ ರಫ್ ಇರೋದ್ರಿಂದ ಹಾಗೆ ಕಾಣಿಸ್ತಾ ಇದೆ, ಒಳ್ಳೆ ಕಾಡು ಕಣ್ಣಂಗೆ ಕಾಣಿಸುತ್ತೆ. ಇದು ಮೂರನೇ ಸ್ಟೆಪ್ ಅಂದರೆ ಹುಬ್ ಎಂಡಿಂಗ್ ಇದೆ ಅಲ್ಲ, ಹುಬ್ ಎಂಡಿಂಗಿಂದ ಏನು ನಮ್ಮ ಹುಬ್ಬಿದೆ ಅಲ್ವಾ, ಅದು ಐಬ್ರೋ ಎಂಡಿಂಗಿಂದ ನೀಟಾಗಿ ತಗೋಬೋದು. ಅದನ್ನು ಅಷ್ಟೇ. ಈಗ ನಾವು ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಹೇಗೆ ಮಾಡಿದ್ವೋ, ಸೆಕೆಂಡ್ ಸ್ಟೆಪ್ ಯಾವ ರೀತಿ ನೀಟಾಗಿ ಒಂದು ಲೆವೆಲಲ್ಲಿ ತಗೊಂಡ್ವೋ ಅದೇ ರೀತಿ ಫಸ್ಟ್ ಸ್ಟೆಪ್ಪನ್ನು ಈ ಸ್ಟೆಪ್ಪನ್ನು ಕೂಡ ಥರ್ಡ್ ಸ್ಟೆಪ್ಪನ್ನು ಕೂಡ ತಗೋಬೋದು. ನೀಟಾಗಿ ಬರುತ್ತೆ, ಪ್ರಾಬ್ಲಮ್ ಇಲ್ಲ. ನಿಮಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಹಿಂದ್ಗಡೆ ಕೂದಲನ್ನ ಒಂದು ಕ್ಲಿಪ್ಪಿಂದ ಫಿಕ್ಸ್ ಮಾಡ್ಕೋಬೋದು. ನಾನು ಕೂಡ ಹಾಗೆ ಮಾಡಿದೆ, ಯಾಕಂದರೆ ನಂಗೆ ಕೂದಲು ಮುಂದೆ ಬರ್ತಾ ಇತ್ತು. ಇದ್ರ ಜೊತೆ ಅದು ಕಟ್ಟಾಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದು ಟೈಟ್ ಮಾಡ್ಕೊಂಡು ಕಟ್ಕೋತೀನಿ. ಇದನ್ನು ಸೆಕೆಂಡ್ ಸ್ಟೆಪ್ ಹೇಗೆ ಬಾಚ್ಕೊಂಡು ಇದೇ ರೀತಿ ಇದನ್ನು ನೀಟಾಗಿ ಬಾಚ್ಕೋಬೋದು. ಇದು ಥರ್ಡ್ ಸ್ಟೆಪ್ ಆದಮೇಲೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆವಾಗ ಅಂದರೆ ಕೂದಲು ಫುಲ್ ಒಣಗಿದೆ ಅಲ್ವಾ, ಅದಕ್ಕೊಂದು ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ನಂಗೆ ಮಾತ್ರ ತುಂಬ ಖುಷಿಯಾಯಿತು. ಎಷ್ಟು ಖುಷಿಯಾಯಿತು ಅಂದರೆ ಕಟ್ ಮಾಡೋದಕ್ಕೆ ಎಷ್ಟು ಬೇಜಾರಿತ್ತು, ಕಟ್ ಮಾಡಾದ್ಮೇಲೆ ಅಷ್ಟೇ ಖುಷಿಯಾಯಿತು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ನನಗೆ ಕೂದಲು ಉದ್ದ ಇರೋದನ್ನ ಸ್ವಲ್ಪ ಕಟ್ ಮಾಡಿದೆ. ನೀವು ಬೇಕಂದರೆ ನೀವು ಒಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಫ್ರಂಟ್ ಕಟ್ ಬೇಕಂದರೆ ಈ ರೀತಿ ತಕ್ಕೋಬೋದು. ನಾನು ಫ್ರಂಟ್ ಕಟ್ ಬೇಡ, ಯಾಕಂದರೆ ನಾನು ಸ್ನಾನ ಮಾಡಿಸ್ತಾ ಇರ್ತೀನಿ, ಅವ್ರಿಗೆ ಊಟ ಮಾಡಿಸ್ತಾ ಇರ್ತೀನಿ, ಅಡುಗೆ ಮಾಡ್ತಾಯಿರ್ತೀನಿ. ಅವಾಗ ಉದ್ದುದ್ದ ಮುಂದ್ಗಡೆ ಕೂದಲು ಬಂದರೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮುಂದ್ಗಡೆ ಏನು ಕಟ್ ಮಾಡ್ಕೊಳ್ಳಲ್ಲ. ನೀವು ಬೇಕಂದರೆ ನಾನು ಅದನ್ನು ಕೂಡ ತೋರಿಸಿದ್ದೀನಿ. ಆ ರೀತಿ ನೀಟಾಗಿ ತಕ್ಕೊಂಡು ಇದು ಹೀಗೆ ಒಂದು ನಿಮ್ಮ ಗಲ್ಲ ಇದೆ ಅಲ್ವಾ, ಅಲ್ಲಿಗೆ ಇದು ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಅದು ಸ್ಟೆಪ್ ಥರನೇ ಬರುತ್ತೆ. ನನಗೆ ಇಷ್ಟ ಆಗಿಲ್ಲ, ಅದಕ್ಕೆ ಕಟ್ ಮಾಡಲಿಲ್ಲ ನಾನು. ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ. ಎಂಡಿಂಗ್ ಒಂದ್ಸಲ ನೀಟಾಗಿ ತಲೆ ಬಚ್ಕೊಂಡು ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತ. ಇದು ಕೂದಲು ಕಟ್ಟಾದಮೇಲೆ ಕಾಣಿಸ್ತಾ ಇರೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಎಂಡಿಂಗ್ ತನಕ ಮಿಸ್ ಮಾಡದೆ ನೋಡಿದ್ರೆ ತುಂಬ ಚೆನ್ನಾಗಿ ಕಟ್ ಮಾಡ್ಕೋಬೋದು, ಇನ್ನೂ ಕಟ್ ಮಾಡ್ಕೋಬೋದು. ಬಟ್ ನಿಮ್ಗೆ ಯಾರು ಹೆಲ್ಪ್ ಅನ್ನೋದಿದ್ದರೆ ನೀವು ತಗೋಬೋದು. ಬಟ್ ನನಗೆ ಯಾರೂ ಹೆಲ್ಪ್ ಇರಲಿಲ್ಲ. ನಾನು ಆಲ್ರೆಡಿ ಅಮ್ಮಗೆ 2 ಸಲ ಎಬ್ಸಿ ಅವಳು ಹಾಲು ಕುಡಿಸಿ ಬರಬೇಕಿತ್ತು. ಅದಕ್ಕೋಸ್ಕರ ಈ ಥರನೂ ಬಾಚ್ಕೋಬೋದು. ಹಾಗೆ ನಿಮಗೆ ನೀವು ತಲೆ ಬಾಚ್ಕೊಳ್ಳೋಲ್ಲ, ಫ್ರೀ ಹೇರ್ಸ್ ಬಿಡ್ತೀನಿ ಅಂದರೆ ಜಸ್ಟ್ ಫ್ರಂಟ್ ಇದು ಮಾಡಿಬಿಟ್ಟು ಅಂದರೆ ಕ್ರಾಸಲ್ಲಿ ತೆಗಿತೀವಲ್ವ, ಈ ಥರ ಕೂಡ ಬಿಡ್ಬೋದು. ಈ ಥರ ಬಿಟ್ಟರು ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು
ಕೂದಲು ಬಿಡೋಲ್ಲ, ನಮ್ಮನೆಗೆ ಇಷ್ಟ ಆಗಲ್ಲ, ಅದಕ್ಕೆ ನಾವು ಫ್ರೀ ಕೂದಲು ಬಿಡೋಲ್ಲ. ಮತ್ತಿಲ್ಲ ನೀವು ಬನಾನಾ ಕ್ಲಿಪ್ ಅಂದರೆ ನಂತರ ನಾನು ಬನಾನಾ ಕ್ಲಿಪ್ ಹಾಕ್ತೀನಿ, ಈ ಥರ ಕೂಡ ಹಾಕ್ಬೋದು. ಬಟ್ ಈ ಥರ ಹಾಕ್ದಾಗ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಬರೀ ಹಿಡ್ಕೊಂಡಿದ್ದೀನಿ ಅಷ್ಟೇ, ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದು ಸ್ವಲ್ಪ ಕೂದಲು ಉದ್ದ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೆಲ್ಲ ಸಿಂಪಲಾಗಿ ಹೇಗೆ ಕಟಿಂಗ್ ಮಾಡ್ಬೋದು ಅಂತ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಪ್ಪ ಅಂದರೆ ಎಲ್ಲರೂ ಕಲರಿಗೆ ಹೋಗಿ ಸಾಮಾನ್ಯ ಹೇರ್ ಕಟ್ ಮಾಡಿಸ್ಬೇಕಾದ್ರೆ ನಾವು 500 ರೂಪಾಯಿ ನಾವು ಕೊಡಬೇಕು. ಅದ್ರ ಬದಲು ಈ ಥರ ನಾವು ಮನೆಯಲ್ಲಿ ಸಿಂಪಲಾಗಿ ಹೇರ್ ಕಟ್ ಮಾಡೋದ್ರಿಂದ 500 ರೂಪಾಯಿನೂ ಉಳಿಯುತ್ತೆ. ಆರಾಮಾಗಿ ನಮಗೆ ಎಷ್ಟು ಬೇಕು, ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನಾನು ಅಂದ್ಕೊಂಡಿದ್ದೆ ಯಪ್ಪ ಯಾವ ಥರ ಆಗುತ್ತೇನೋ ಅಂತ ಫಸ್ಟ್ ಟೈಮ್ ಮಾಡುವಾಗ. ಬಟ್ ತುಂಬ ಸಿಂಪಲಾಗಿ ತುಂಬ ಚೆನ್ನಾಗಿ ಬಂದಿದೆ, ನನಗೆ ಇಷ್ಟ ಆಯಿತು. ಬಟ್ ನನ್ನ ಕೂದಲು ಒಂದು ಸ್ವಲ್ಪ ಇದು ಇರೋದು ರಫ್ ಇರೋದ್ರಿಂದ ಅಷ್ಟು ಗೊತ್ತಾಗಲ್ಲ ಅಂತ ಅನ್ಕೋತೀನಿ ನಾನು. ಬಟ್ ನಿಮ್ಮ ಕೂದಲು ಚೆನ್ನಾಗಿದೆ, ಹೇರ್ ಕಂಡೀಷ್ನರ್ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಈ ಥರ ಕಟ್ ಮಾಡೋದು ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತದೆ. ಅಲ್ಲಿವರೆಗೂ ನಮಸ್ಕಾರ.